ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ? ಎಲ್ಲ ತರ ತಯಾರಾಗೈತೆ ಗುರುಮಾತ. ನೀವು ಪೂಜೆ ಮಾಡೋದೊಂದೇ ಬಾಕಿ. ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕುಷ್ಮಾಂಡೇತಿ ಚತುರ್ಥಕಂ. ಗ್ರೀಸ್ಮಿ, ಯಾಕವ್ವ ಒಂಥರ ಇದೆಯೇ? ಗುರುಮಾತ ಮನೆಗ್ ಬಂದವ್ರೆ, ನೀನ್ ಖುಷಿ ಆಗಿರ್ಬೇಕು. ನಿನ್ಗೋಸ್ಕರನೇ ಪೂಜೆ ಮಾಡಕ್ ಮನೆಗ್ ಬಂದಿರೋದವ್ರು. ನಾವು ಅವ್ರನ್ನ ಕಾಯಿಸ್ಬಾರ್ದು ಕಣವ. ಬಾ ಕೂತ್ಕ. ಇಲ್ಲ ಅತ್ತೆ, ನಾನು ಪೂಜೆ ಕೂರ್ತಿಲ್ಲ. ಏನ್ ಹೇಳ್ತಿದೀವ ಗ್ರೀಸ್ಮ? ಪೂಜೆ ಕೂರಕ್ಕಿಲ್ಲ ಅಂತ ಹೇಳಿದ್ರೆ ಹೆಂಗವ? ನಿನ್ಗೋಸ್ಕರ ಪೆಸಲ್ಲಾಗ ಆಶೀರ್ವಾದ ಮಾಡಿಸ್ಬೇಕು ಅಂತ ನೀಯ ಇಟೆಲ್ಲ ಖರ್ಚು ಮಾಡಿಸಿ ಗುರು ಮಾತನ್ನು ಕರ್ಸವ್ರೆ. ನೀನ್ ನೋಡಿದ್ರೆ ಪೂಜೆ ಕೂರಕ್ಕಿಲ್ಲ ಅಂತ ಹೇಳ್ತಿಯಲ್ಲ, ಯಾಕವ? ನಮ್ಮಿನ್ನೇನಾರು ತೇಪ ಐತೆ? ಹಂಗೇನಾರ ಇದ್ರೆ ಹೇಳು. ಅಯ್ಯೋ, ನೀವೇನು ಅಂದಿಲ್ಲ ಅತ್ತೆ. ಆದ್ರೆ ಈ ಮನೇಲಿರೋ ಜನಕ್ಕೆ ನನ್ ಪೂಜೆಗೆ ಕೂಡೋದು ಇಷ್ಟ ಇಲ್ಲ. ನನಗೆ ಪೂಜೆ ಕೂರ್ಬೇಡ ಅಂತ ಹೇಳಿದ್ಮೇಲೂ ನಾನು ಯಾಕೆ ಕೂರ್ಲಿ ಅಂತ. ನಿನ್ನ ಈ ಪೂಜೆ ಕೂರ್ಬೇಡ ಅಂತ ಹೇಳಿದ್ರ ಅದು ನಮ್ಮನೆಯವ್ರಿಯ? ಯಾರಮ್ಮಿ ಹೇಳಿದ್ದು? ಈ ಭೂದೇವಿ ಸುನಂದ ಏನಾದ್ರು ಹೇಳಿದ್ಲಾ? ನೀನಂದ್ರೆ ಹೇಳ್ದೇನಮ್ಮಿ? ಅಯ್ಯೋ ಪಾಪ ಅತ್ತೆ, ಸುನಂದಕ್ಕ ಯಾಕೆ ಹಾಗೆ ಹೇಳ್ತಾರೆ? ಅವ್ರೇನು ಹೇಳಲಿಲ್ಲ. ಅಮ್ಮಿ, ನೀನ್ ಬಾಯ್ ಬಿಟ್ಟು ಹೇಳಮ್ಮಿ, ನೀನ್ ಹೇಳಿದ್ರೆ ಗೊತ್ತಾಗೋದು. ನಿನ್ಗೋಸ್ಕರ ಮಾಡಿಕೊಂಡಿರೋ ಪೂಜೆಗೆ ನಿನ್ನೆ ಕೂರ್ಬೇಡ ಅಂದ್ರ ಅದ್ ಯಾವ ಬಡ್ಡಿ ಐದ ಹೇಳ್ದ ಹೇಳು, ಇಲ್ಲೇ ಸಿಗ್ದಾಕ್ಬಿಡ್ತೀನಿ. ಇನ್ಯಾರು ಹೇಳಕ್ ಸಾಧ್ಯ? ನಿಮ್ ಹೆಂಡತಿ ಗೌರಿ. ಅಮೀರೆ, ನೀವ್ ಹಂಗ ಹೇಳಿದ್ರ? ನಿನ್ ಹೆಂಡ್ರು ಹೇಳ್ದೆ? ಕ್ರಿಸ್ಮಸ್ ಸುಮ್ನೆ ಹೇಳ್ತಾಳೆ ಇಲ್ಲ? ಮನೆ ಹಾಳು ಮಾತಾಡೋದು ಈ ಮನೇಲಿ ಇನ್ಯಾರು ಅವ್ರೆ? ನಿನ್ ಹೆಂಡ್ರ ತಾನೆ? ಅವ ನೀನು ಸುಮ್ಕೆ ಇರವ. ನಾನ್ ಯಾಕಲ್ಲ ಸುಮ್ನಿರ್ಲಿ? ಈ ಮನಮೋಹಿನಿ ಈ ಮನೆಗೆ ಇರೋ ಗಂಟ ಯಾರಿಗೂ ನೆಮ್ಮದಿ ಇಲ್ಲ. ಅಲ್ಲ, ಎಲ್ಲರ ಮೇಲೂ ಹೊಟ್ಟೆ ಉಟ್ಕೊಂಡು ಸಾಯ್ತಾಳೆ. ಯಾರು ನೆಮ್ಮದಿಯಾಗಿರಂಗಿಲ್ಲ, ಕಣ್ಣಾಗ್ತಾಳೆ. ಅಲ್ಲ, ಬೆನ್ನಿಗೆ ಬಿದ್ದಿರೋ ತೊಂಗಿನ ಬುಟ್ಟಿಲ್ಲ ಅಂದ್ರೆ ಇವಳಿನ ಎಂತವಳು ಅಂತವ? ಅವ್ವ, ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ಬೇಡ, ತಡ್ಕೊ ಅಂದಲ್ಲ. ಏಯ್ ಶಂಕರ, ನಿನ್ ಹೆಂಡ್ರಿಗೆ ನನ್ನ ಹೆಂಡ್ರಿಂದ ದೂರ ಇರಕ್ ಹೇಳ್ಬಿಡು. ಸುಮ್ಕೆ ನನ್ ಗ್ರೀಸ್ಮಿ ವಿಷಯಕ್ಕೆ ಬಂದ್ರೆ ನನ್ನಂತ ಕೆಟ್ಟ ನನ್ ಮಗ ಇನ್ಯಾವನು ಇರಕ್ಕಿಲ್ಲ ಹೇಳ್ತಾವ್ನಿ. ಏಯ್ ಮುಚ್ಚಲ ಕಂಡಿವ್ನಿ, ನಿನ್ನಂತ ಕಚಡ ನನ್ ಮಗ ಇಡೀ ಪ್ರಪಂಚದಾಗ ಯಾರು ಇಲ್ಲ ಅಂತ ಎಲ್ರಿಗೂ ಗೊತ್ತದೆ. ಸುಮ್ಕೆ ಡ್ರಾಮಾ ಗೀಮಾ ಮಾಡಿದ್ಯೋ ಸಂದಾಗಿರಕ್ಕಿಲ್ಲ. ಏನ ಮಾಡಿದೆ? ರುದ್ರ, ಅಡಿಲ ಹಿಂದಕ್ಕೆ. ಇಬ್ರು ಬಾಯಿ ಮುಚ್ಕೊಂಡು ಸುಮ್ನೆ ಇರಕ್ಕಿಲ್ಲ ಅಂತಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಾಗಕ್ಕಿಲ್ಲ. ಗುರು ಮಾತಾನ ಎದುರು ಕೂಡಿಸ್ಕೊಂಡು ಏನ್ರೋ ನಿಮ್ ಜಗಳ? ಗ್ರೀಸ್ಮ, ಹೇಳವ್ವ, ನಿನ್ಗೆ ಪೂಜೆಗೆ ಕುತ್ಕೊಳ್ಳಕ್ ಇಷ್ಟ ಆಯ್ತೋ ಇಲ್ವೋ? ನನ್ಗೇನೋ ಮನ್ಸಿದೆ ಮಾವಯ್ಯ. ಈ ಮನೆ ಸಂಪ್ರದಾಯದ ಪ್ರಕಾರ ಈ ಮನೆಗೆ ಏನೇನ್ ಮಾಡ್ಬೇಕೋ ಅದೆಲ್ಲ ಮಾಡಕ್ ನಾನು ರೆಡಿ ಇದ್ದೀನಿ. ಅಷ್ಟಿಲ್ದೆ ಅಷ್ಟು ಜನದೆದುರು ನಿಮ್ಮ ಮಗನ ಮದ್ವೆ ಆಗಿ ಈ ಮನೆಗೆ ಬರ್ತಿದ್ನಾ?
ಆದ್ರೆ ನಿಮ್ ಚಿಕ್ಕ ಸೊಸೆ ಈ ಮದ್ವೆನೇ ಅಲ್ಲ ಅಂತಿದ್ದಾಳೆ. ನಾನು ರುದ್ರ ಅವ್ರ ಎರಡನೇ ಹೆಂಡತಿಗೆ ಯಾವ ಬೆಲೆನೂ ಇಲ್ವಂತೆ. ಅದಕ್ಕೆ ಈ ಮದ್ವೆನ ಮುರ್ಕೊಂಡ್ಬಿಡು ಅಂತ ಹೇಳಿದ್ಲು. ಏನಂತೆ? ಗ್ರೀಸ್ಮಾ ರುದ್ರನ್ ಜೊತೆ ಮದ್ವೆ ಮುರ್ಕೊಂಬೇಕಾ? ಯಾಕಮ್ಮಿ, ನಿನಗೆ ಈ ಮದ್ವೆ ಇಷ್ಟ ಇಲ್ಲ ಅಂತಂದ್ರೆ ದೂರ ಇದ್ಬಿಡು. ಸುಮ್ಕೆ ಬ್ಯಾಡದ ಬೆಂಕಿ ಹಚ್ಚಕ್ ಬಂದ್ರೆ ನನ್ನ ಎದುರಿಗೆ ಕಣ್ಣು ಬಿಟ್ಕೊಂಡು ನಿಂತಿದ್ಯಾನಮ್ಮಿ. ಸಾರ್, ಮನೆಯಿಂದ ಹೊರಗಾಕ್ಬಿಟ್ಟೇನೋ ಏನೋ. ನಮ್ ಸಂಕ್ರನ್ ಎಂಡ್ರಾಗಿದ್ದಕ್ಕೆ ನೀನ್ ಬಚಾವು. ಇಲ್ಲ ಅಂದಿದ್ರೆ ನಿನಗೆ ಸರಿಯಾದ ದಾರಿ ತೋರಿಸ್ತಿದ್ದೆ. ಕೊನೆ ಸಾರ್ತಿ ಹೇಳ್ತೀವಿ, ಇನ್ನು ಮುಂದೆ ರುದ್ರನಿಂದ ಗ್ರೀಸ್ಮನಿಂದ ದೂರ ಇದ್ಬಿಡು. ಗೊತ್ತಾಯ್ತಾ? ಇಲ್ಲ ಮಾವಯ್ಯ, ನಾನು ಈ ವಿಷಯದಲ್ಲಿ ತಲೆ ಹಾಕದೆ ಹೇಗಿರಕ್ಕಾಗತ್ತೆ? ಗ್ರೀಷ್ಮಾ ನನ್ ತಂಗಿ, ಅವಳು ರುದ್ರಾಭವನ್ಗೆ ಎರಡನೇ ಹೆಂಡತಿಯಾಗಿರಕ್ಕೆ ನಾನ್ ಬಿಡಲ್ಲ. ಕಾನೂನಿನ ಪ್ರಕಾರ ಇದು ತಪ್ಪು. ಕಾನೂನ್ಗೆ ವಿರುದ್ಧವಾಗಿ ಹೋಗಿ ನನ್ನ ತಂಗಿ ತಪ್ಪು ಮಾಡ್ತಿದ್ರೆ ಅದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಕೂತಿರ್ಬೇಕಾ? 10 ಜನರ ಎದುರುಗಡೆ ಮರ್ವಾದೆಯಿಂದ ತಾಳಿ ಕಟ್ಟಿ ಮನೆ ಕರ್ಕ ಬಂದಿವ್ನಿ. ಈಗ ಬಂದ್ಬಿಟ್ಟು ಕಾನೂನು ಮಣ್ಣು ಮಸಿ ಅಂತ ಕಟ್ಟಿ ಎಲ್ಲಾಡ್ಸಕ್ ಬರ್ಬೇಡ ನೀನು. ಈಗ ನಾನು ಎರಡನೇ ಮದುವೆ ಮಾಡ್ಕೊಂಡಿದೀನಿ ಅಂತ ಕೇಳಕ್ ಬಂದವ್ರು ಯಾರು? ಗ್ರೀಷ್ಮಿನ ಎರಡನೇ ಹೆಂಡ್ರು ಅಂತ ಯಾರು ಹೇಳ್ತವ್ರೆ? ಹೇಳಿದ್ರು ಏನ್ ಮಾಡಕ್ಕಾಯ್ತದೆ ಅಂತ? ಏನು ಮಾಡಕ್ಕಾಯ್ಕಿಲ್ಲ. ರುದ್ರಭಾವ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಎಲ್ಲ ಮಾಡ್ಬೋದು. ಮೊದಲನೇ ಹೆಂಡತಿ ಮನೇಲಿರೋವಾಗ ಇನ್ನೊಂದು ಮದುವೆ ಮಾಡ್ಕೊಂಡ್ ಬಂದಿರೋ ತಪ್ಪಿಗೆ ಕಂಪ್ಲೇಂಟ್ ಕೊಡ್ಬೋದು. ಜೈಲ್ಗೂ ಕಳಿಸ್ಬೋದು. ರುದ್ರ, ರುದ್ರ. ನಾನಿಲ್ಲೇ ಇವನಿ, ಸುಮ್ಕಿರ್ಲ ಒಂದ್ ನಿಮಿಷ. ಏ ಗೌರಿ, ಏನಂದೆ? ಜೈಲಿಗೆ ಕಳಿಸ್ತೀರ? ಜೈಲಿಗೆ ಕಳ್ಸಕ್ಕೆ ರುದ್ರನ್ ಮ್ಯಾಗೆ ಕಂಪ್ಲೇಂಟ್ ಕೊಡಕ್ಕೆ ಯಾರೋ ಬೇಕಲ್ಲ. ಅವನ್ ಮೊದಲನೇ ಹೆಂಡ್ರು ಸುನಂದ ಕೊಡ್ಬೇಕಲ್ವಾ? ಸುನಂದ ಕಂಪ್ಲೇಂಟ್ ಕೊಡ್ತಾಳ? ಕೇಳು. ಏನವ್ವ ಸುನಂದ, ನೀನ್ ಹೋಗಿ ನಿನ್ ಗಂಡನ್ ಮ್ಯಾಗೆ ಕಂಪ್ಲೇಂಟ್ ಕೊಡ್ತೀಯನವ್ವ? ಕೊಟ್ಟಿಯಾ? ಕೇಳಿಸ್ಕೊಂಡ್ಯನಮ್ಮಿ? ಮೊದಲನೇ ಹೆಂಡ್ರಿಗೆ ಏನು ತೊಂದರೆ ಇಲ್ಲ ಅಂತ ಆದ್ಮೇಲೆ ನಿಮ್ ಕಾನೂನು ಏನು ಮಾಡಕ್ಕಾಗಕ್ಕಿಲ್ಲ. ಈಗ ನೀನು ಅಷ್ಟೇ, ಸುಮ್ಕೆ ಕುಂತ್ಕೊಂಡು ಪೂಜೆ ನೋಡೋದಾದ್ರೆ ನೋಡು, ಇಲ್ಲ ಅಂದ್ರೆ ಇಲ್ಲಿಂದ ಹೋಯ್ತಾ ಇರು. ಏ ಶಂಕರ, ನಿನ್ ಹೆಂಡ್ರಿಗೋಸಿ ಬುದ್ಧಿ ಹೇಳಿ ಮುಷ್ಟಿನಾಗಿ ಇಟ್ಕೊಳ್ಳೋದು ಕಲ್ತ್ಕೊಳ್ಳ. ಏನು ಅಂತ ನನ್ನ ಮಗನಾಗಿ ಹುಟ್ಬಿಟ್ಟಿವ್. ಜೋಗಿಯವರೇ, ನಿಮ್ಗೆ ಇಲ್ಲಿ ಇರ್ಬೇಕು ಅಂದ್ರೆ ನೀವಿರಿ. ನನಗೆ ಇದನ್ನೆಲ್ಲ ನೋಡಕ್ ಇಂಟ್ರೆಸ್ಟ್ ಇಲ್ಲ. ನಾನು ರೂಮಿಗೆ ಹೋಗ್ತೀನಿ. ಅಮ್ಮಿಯವರೇ,
ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಇಟ್ಕೊಂಡಿರೋ ಪೂಜೆ ಇದು. ನೀವು ಹಿಂಗೆ ಮಧ್ಯದಾಗ ಎದೋದ್ರೆ ಹೆಂಗೆ? ನೋಡಿ, ನೀವು ಒಪ್ಕೊಳ್ಳಿ ಬುಡಿ. ರುದ್ರಣ್ಣನು ಗ್ರೀಸ್ಮೀನು ಗಂಡ ಹೆಂಡ್ರಾಗವ್ರೆ. ನೀವು ಒಪ್ಕೊಂಡ್ರು ಬಿಟ್ರು ಅದೇ ಸತ್ಯ. ಸುಮ್ಕೆ ಕುತ್ಕೊಳ್ಳಿ ಈಗ. ಶಂಕರ, ಭಕ್ತಿ ಅಂದ್ರೆ ಬರೀ ಕೈ ಮುಕ್ಕೊಂಡು ನಿಂತ್ಕೊಳ್ಳೋದಲ್ಲ, ಮನಸ್ಸಿಂದ ಶರಣಾಗೋದು. ಅವಳು ಈಗಿರೋ ಮನಸ್ಥಿತಿಲಿ ಅದು ಸಾಧ್ಯ ಇಲ್ಲ. ಅವಳನ್ನು ತಡಿಬೇಡ, ಅವಳು ಹೋಗ್ಲಿ. ಕ್ಷಮಿಸಿ ಗುರುಮಾತಾ.